ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆನೇ ನಾನು ಹೊರಗಡೆ ಬಂದ ತಕ್ಷಣ ಎಷ್ಟು ಖುಷಿ ಆಯಿತು ಗೊತ್ತಾ. 3-4 ಹೂಗಳು ಬಿಟ್ಟಿದೆ, ಹಸಿ ಮೆಣಸುಗಳೆಲ್ಲ ದೊಡ್ಡ ದೊಡ್ಡ ಆಗಿದೆ. ಮೊನ್ನೆಯಿಂದ ನೋಡ್ತಾ ಇದ್ದೆ ಸಣ್ಣ ಸಣ್ಣಕ್ಕಿತ್ತು, ಇವಾಗ ದೊಡ್ಡ ಆಗಿತ್ತು. ತುಂಬ ಖುಷಿ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ತೆಗೆದ್ರೆ ಡೈರೆಕ್ಟಾಗಿ ಹೂಗಳೆಲ್ಲ ಕಾಣಿಸುತ್ತೆ. ಖುಷಿ ಅಂತ ಅನಿಸ್ತಾಯ್ತಾ. ಈ ಗಿಡ ನಾನು ಯಾಕೆ ತೋರಿಸ್ತಿದ್ದೀನಿ ಅಂದರೆ ಫುಲ್ ರೆಡ್ ಇತ್ತು, ಇವಾಗ ಅದು ಕಲರ್ ಚೇಂಜ್ ಆಗ್ತಾಯಿದೆ. ಸೆಂಟ್ರಲ್ಲಿ ಗ್ರೀನ್ ಬರ್ತಾಯಿದೆ ನೋಡಿ, ಒಂಥರ ಖುಷಿ ಅನಿಸುತ್ತೆ ನೋಡೋಕ್ಕೆ. ನೋಡಿ ಹೂಗಳು ಚೆಂದ ಬಿಟ್ಟಿದೆ ಅಲ್ಲ. ಇದರಲ್ಲಿ ಒಂದೆರಡು ಹಸಿಮೆಣಸು ಕಿತ್ಕೋತಾ ಇದ್ದೀನಿ, ತಿಂಡಿ ಮಾಡೋಕ್ಕಾಗತ್ತೆ ಅಂತೇಳಿ. ಖಾಲಿಯಾಗಿತ್ತು ಮನೇಲಿ. ಇದು ನನ್ನ ಡೇ 10 ವೆಯ್ಟ್ ಲಾಸ್ ಜರ್ನಿ. ಸೊ ಚೆನ್ನಾಗಿ ನಡೀತಾ ಇದೆ. ನಿಮ್ಮಲ್ಲಿ ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದರೆ ಕಂಟಿನ್ಯೂ ಮಾಡಿ, ಎಲ್ಲೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾವು ತುಂಬ ದಿನ ಕಂಟಿನ್ಯೂ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಟ್ರೆ ಅಷ್ಟು ದಿವಸ ಕಷ್ಟಪಟ್ಟು ಕೂಡ ಯೂಸ್ ಇರಲ್ಲ, ಆಯಿತಾ. ಇದು ಹಸಿಮೆಣಸಿನ ಗಿಡಗಳು ಅದೊಂದಿಷ್ಟು ಹುಟ್ಕೊಂಡಿದೆ. ಅದನ್ನು ಸ್ವಲ್ಪ ದೊಡ್ಡ ಆದಮೇಲೆ ಬೇರೆ ಒಂದು ಪಾಟ್ ಅಥವಾ ಪ್ಲ್ಯಾಂಟ್ ಬ್ಯಾಗಿಗೆ ಹಾಕಬೇಕು, ಚೆನ್ನಾಗಿ ಬರುತ್ತೆ. ಅದನ್ನು ಒಂದೊಂದೇ ಇಂಡಿವಿಜುವಲಾಗಿ ನೆಟ್ರೇ ಅದು ಚೆನ್ನಾಗಿ ಬರೋದು, ಇಲ್ಲ ಒಟ್ಟೊಟ್ಟಿಗೆ ನೆಟ್ಟರೆ ಅಷ್ಟೊಂದು ಚೆನ್ನಾಗಿ ಅದು ಗ್ರೋತ್ ಆಗೋದಿಲ್ಲ. ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತೇಳಿ ನಾನು ತರಕಾರಿ ಎಲ್ಲ ಹಾಕಿ ಗೋಧಿ ನುಚ್ಚನ್ನು ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಒಂದು ಕಡೆ ಕಷಾಯ ರೆಡಿ ಆಗ್ತಾಯಿದೆ. ನಾನು ಬೆಳಗ್ಗೆ ಬಿಸಿನೀರು ಒಂದು ಲೋಟ ಕುಡಿದ್ಬಿಟ್ಟು ಎಕ್ಸಸೈಸ್ ಅಂತೂ ಮಾಡ್ಕೊಂಡಿದ್ದೀನಿ. ಬಟ್ ಒಂದೊಂದು ದಿನ ಸ್ಕಿಪ್ ಆಗುತ್ತೆ, ಬೆಳಗ್ಗೆ ಮಾಡೋಕ್ಕಾಗಲ್ಲ, ಸಂಜೆ ಮಾಡ್ಕೋತೀನಿ, ಆ ಥರ ಎಲ್ಲ ಆಗುತ್ತೆ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಅಡುಗೆಗೆ. ನಾನು ಹಿಂದಿನ ವೀಡಿಯೋಗಳಲ್ಲೂ ಹೇಳಿದ್ದೀನಿ. ನಾನು ಉಪ್ಪಿಟ್ಟಿಗೆ ಅಂತ ಹೇಳಿ ಈ ಕ್ಯಾರೆಟು ಮತ್ತು ಬೀನ್ಸು ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಮಗೆ ಒಟ್ಟಿನಲ್ಲಿ ನಾವು ತರಕಾರಿನೇ ಜಾಸ್ತಿ ತಿನ್ನಬೇಕಾಗುತ್ತೆ. ಸೌತೆಕಾಯಿ ಮತ್ತು ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಕಾಳುಗಳು, ಇವುಗಳನ್ನ ನಾವು ಹೆಚ್ಚಿಗೆ ತಿನ್ನಬೇಕಲ್ವ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ. ನಾವು ಜಾಸ್ತಿ ರೈಸ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಇದನ್ನು ನಾವು ಜಾಸ್ತಿ ತಿನ್ನಬೇಕು ಅಂತ ಹೇಳಿ ನಾನು ಈ ಥರದ್ದೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಕಷಾಯ ಹಾಕ್ಕೊಂಡು ಒಂದು ಲೋಟದಷ್ಟು ಕಷಾಯ ಕುಡ್ಕೊತಾನೆ ತಿಂಡಿ ಮಾಡ್ಕೊತಾ ಇದ್ದೀನಿ, ಆಯಿತಾ. ಇನ್ನು ಇವತ್ತಿನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ಒಳ್ಳೆ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ, ನಿಮಗೆ ತುಂಬಾ ಯೂಸ್ಫುಲ್ಲಾಗಿರುತ್ತೆ, ಆಯಿತಾ. ಇದಕ್ಕಿಂತ ಮುಂಚೆ ನನಗೆ ಕೊಟ್ಟಿರೋಂಥ ಕಮೆಂಟ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ. ಹಾಗೆ ಕಮೆಂಟಲ್ಲಿ ಕೂಡ ನಾನು ಹೇರ್ ಟಿಪ್ಸ್ ಆಗಿರ್ಬೋದು ಅದನ್ನೆಲ್ಲ ತುಂಬ ಜನ ಕೇಳಿದ್ರಿ. ಅದರಲ್ಲಿ ಕೆಲವೊಂದನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ನನಗೆ ತುಂಬಾ ಡ್ಯಾಂಡ್ರಫ್ ಆಗಿತ್ತು ತಲೆಯಲ್ಲಿ. ನಾನು ಡ್ಯಾಂಡ್ರಫ್ ಆದಾಗ ನಾನು ಮಾಡುವಂಥ ಒಂದು ಟಿಪ್ಸ್ ಇದು. ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇಟ್ಟುಬಿಡ್ತೀನಿ, ಅದು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹೇಳಿ. ಇವಾಗ ಮಳೆಗಾಲ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ಈ ಥರ ಗಟ್ಟಿ ಆಗಿರುತ್ತೆ ನಮ್ಮಲ್ಲಿ. ಕ್ಲೈಮೇಟ್ ತುಂಬ ಕೋಲ್ಡ್ ಇರುತ್ತಲ್ವ, ಅದಕ್ಕೆ ಕರಗಿಸ್ಕೊಂಡ್ರು ಓಕೆ, ಬಟ್ ನಾನಿಲ್ಲಿ ಕರಗಿಸ್ಕೋತಾ ಇಲ್ಲ. ಅದಕ್ಕೆ ನಿಂಬೆಹಣ್ಣನ್ನು ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಹಂಗೆ ಒಂದು ಸೈಡಿಗೆ ಎತ್ತಿಟ್ಬಿಡ್ತೀನಿ. ಅದಾದ ನಂತರ ನಮ್ಮ ತಲೆ ಕೂದಲಿಗೆ, ಸ್ಕ್ಯಾಲ್ಫ್ಗಳಿಗೆ ಅಂದರೆ ಕೂದಲಿನ ಬುಡಕ್ಕೆ ತುಂಬ ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೊಬೇಕು. ಇದು ಒರಿಜಿನಲ್ ಕೊಬ್ಬರಿ ಎಣ್ಣೆ, ಆಯಿತಾ. ನಾನು ಯಾವುದೇ ಬ್ರ್ಯಾಂಡನ್ನೆಲ್ಲ ರೆಫರ್ ಮಾಡೋಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಒಂದು ಒಳ್ಳೆ ಕೊಬ್ಬರಿ ಎಣ್ಣೆ ಆದರೆ ಆಯಿತು ಅಷ್ಟೇ. ಕೊಬ್ಬರಿ ಎಣ್ಣೆನೇ ನಾನು ಯಾವಾಗಲೂ ತಲೆಗೆ ಯೂಸ್ ಮಾಡೋದ್ರಿಂದ ನಮ್ಮ ತಲೆ ಕೂದಲಿಗಂತೂ ತುಂಬಾ ಒಳ್ಳೆಯದು. ಅದಕ್ಕೆ ನೀವು ಬೇರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಅದಕ್ಕೆ ಈ ಥರ ನಿಂಬೆಹಣ್ಣನ್ನು ನಾವು ಆ್ಯಡ್ ಮಾಡಿಕೊಂಡು ಈ ಥರ ಹಚ್ಕೊಳ್ಳೋದ್ರಿಂದ ನನಗೆ ನಿಜವಾಗ್ಲೂ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಇದು ನನಗಂತೂ ವರ್ಕ್ ಆಗಿದೆ, ಆಯಿತಾ. ತಲೆಯಲ್ಲಿ ತುಂಬಾ ಡ್ಯಾಂಡ್ರಫ್ ಇದೆ, ಡ್ಯಾಂಡ್ರಫ್ ಜಾಸ್ತಿ ಆಗಿರೋದ್ರಿಂದ ಹೇರ್ ಫಾಲ್ ಆಗ್ತಿದೆ ಅಂತ ಅನ್ನೋರು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಇದು ನಾನು ಡ್ಯಾಂಡ್ರಫ್ ನನಗಾದಾಗ ನಾನು ಮಾಡೋವಂಥದ್ದು, ಮನೆಯಲ್ಲೇ ಮಾಡ್ಕೊಬೋದು. ಕೊಬ್ಬರಿ ಎಣ್ಣೆ ಹೆಂಗಿದ್ರು ಇರುತ್ತೆ. ವಾರದಲ್ಲಿ ಒಂದು ಸಲನಾದ್ರೂ ಈ ಥರ ಮಾಡಿಕೊಂಡ್ರೆ ಡ್ಯಾಂಡ್ರಫ್ ಫ್ರೀ ಹೇರ್ ನಮ್ಮದಾಗುತ್ತದೆ. ಇವಾಗ ಒಂದು ಒಳ್ಳೆ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನ್ನ ಫೇಸ್ ಎಲ್ಲ ಡಲ್ ಆಗಿದೆ, ತುಂಬ ದಿನ ಆಯಿತು ನಾನು ಫೇಸ್ ಪ್ಯಾಕೇ ಮಾಡ್ಕೊಂಡಿಲ್ಲ. ಸೊ ನಾನು ಮನೇಲಿ ಯಾವ ಥರದೊಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು. ಓಕೆ ಬನ್ನಿ. ಫೇಸ್ನ ಫಸ್ಟು ನೀಟಾಗಿ ವಾಶ್ ಮಾಡಿಕೊಂಡು ಹಿಂಗೆ ಒರೆಸ್ಕೋಬೇಕು. ಇದು ಕಡಲೆ ಹಿಟ್ಟು ಮತ್ತು ಅರಿಶಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಆಯಿತಾ. ಅಕ್ಕಿ ಹಿಟ್ಟು ಕೂಡ ನಮ್ಮ ಸ್ಕಿನ್ನ ತುಂಬ ನೀಟಾಗಿ ಕ್ಲೀನ್ ಮಾಡುತ್ತೆ. ಈ ಕಡಲೆ ಹಿಟ್ಟು, ಅರಿಶಿನ ಮತ್ತು ಅಕ್ಕಿ ಹಿಟ್ಟು ಇವುಗಳು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ಗಳನ್ನು ರಿಮೂವ್ ಮಾಡುತ್ತೆ. ಅದಕ್ಕೆ ನಾನು ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಇಡಬೇಕು ಅದನ್ನು. ಅದಾದ ನಂತರ ನಮ್ಮ ವಾಶ್ ಮಾಡಿರೋಂಥ ಫೇಸ್ಗೆ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು.
ನನ್ನ ಸ್ಕಿನ್ನಲ್ಲಿ ತುಂಬಾ ಡೆಡ್ ಸ್ಕಿನ್ ಇರೋದ್ರಿಂದ ನಾನು ಸ್ವಲ್ಪ ರಫ್ ಆಗಿ ಅದನ್ನು ಹಚ್ಕೋತೀನಿ. ಬಟ್ ತುಂಬ ಸೂಕ್ಷ್ಮ ಸ್ಕಿನ್ ಇರುತ್ತಲ್ಲ ಅಂಥವ್ರು ತುಂಬ ಲೈಟಾಗಿ ಅದನ್ನು ಹಚ್ಕೊಳ್ಳಿ. ಇನ್ನು ಒಂದು ಅರ್ಧ ಗಂಟೆ ಅಷ್ಟೊತ್ತು ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ನಾನು ಫೇಸಿಗೆ ಏನು ಅಪ್ಲೈ ಮಾಡಿಲ್ಲ, ಇನ್ನು ನಾನು ಹಣೆಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಬಟ್ ನೀವೇ ನೋಡ್ಬೋದು ಎಷ್ಟು ಗ್ಲೋ ಬಂದಿದೆ ಅಂತ ಹೇಳಿ. ಇದನ್ನ ಅಟ್ಲೀಸ್ಟ್ ಒಂದು 10 ಡೇಸಿಗೆ ಒಂದ್ಸಲ ಮಾಡ್ಕೊಂಡ್ರು ಸಾಕು. ಇನ್ನು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ಹೂವು ತಗೊಂಡು ಹೋಗ್ತಿದ್ದೀನಿ. ಹಿಂಗಿದ್ರು ನಾಳೆ ಬೆಳಗ್ಗೆಗೆ ಹೂ ಬಾಡೋಗುತ್ತೆ ಆಯ್ತಾ, ಅದಕ್ಕೆ ದೇವ್ರ ಪೂಜೆ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಾನು ಬೆಳಗ್ಗೆ ತಿಂಡಿ ಇವತ್ತು ತರಕಾರಿ ಹಾಕಿ ಮಾಡಿರುವಂತ ಉಪ್ಪಿಟ್ಟು ಆಯ್ತಾ. ಇಷ್ಟರೊಳಗೆ ಆಗ್ಲೇ ಒಂದು 11:30 ಆಗೋಗಿದೆ. ನಾನು ಬೆಳಗ್ಗೆ ಬಾದಾಮ್ ತಗೊಂಡಿದ್ದೆ, ಒಂದು 4ರಿಂದ 5 ಬಾದಾಮ್ನ ಇವತ್ತು ತಗೊಂಡಿದ್ದೀನಿ. ಅದಕ್ಕಿಂತ ಮೊದಲು ಕಷಾಯ ಕುಡ್ದಿದ್ದೀನಿ ಆಯ್ತಾ. ತುಂಬಾನೇ ಸುಸ್ತಾಗ್ತಿದೆ, ತಿಂಡಿ ತಿನ್ನಬೇಕು, ತುಂಬ ಹಸಿವಾಗ್ತಿದೆ ಆಯಿತಾ. ಕೆಲಸ ಎಲ್ಲ ಮಾಡ್ಕೊಂಡು ತಿಂಡಿ ತಿಂತಿರೋದಲ್ವಾ, ಸ್ವಲ್ಪ ಲೇಟ್ ಆಯಿತು. 10:30ಯಿಂದ 11 ಗಂಟೆಗೆಲ್ಲ ತಿಂಡಿ ತಿಂದ್ಬಿಡ್ತೀನಿ. ಆ್ಯಕ್ಚುಲಿ ಬೆಳಗ್ಗೆ ತಿಂಡಿನ ಬ್ರೇಕ್ಫಾಸ್ಟ್ ಅಂತ ಕರೀತಾರೆ. ಬ್ರೇಕ್ಫಾಸ್ಟ್ ಅಂತಂದರೆ ನಾವು ನಿನ್ನೆ ನೈಟಿಂದನೂ ಹಿಡಿದು ಫಾಸ್ಟಿಂಗಲ್ಲಿ ಇರ್ತೀವಿ, ಅದನ್ನು ಬ್ರೇಕ್ ಮಾಡುವಂಥದ್ದು ಅಂತ. ನಾವು ತಿಂಡಿ ತುಂಬ ಲೈಟಾಗಿ ತಗೊಳ್ಬೇಕು. ಬೆಳಗ್ಗೆ ತಿಂಡಿ ನಮ್ಮದೆಲ್ಲ ನಮ್ಮ ಮನೆಗಳಲ್ಲೆಲ್ಲ ಯಾವ ಥರ ಅಂತ ಅಂದರೆ, ಈ ರೈಸ್ ಐಟಮ್ ಮಾಡ್ತೀವಿ ಜಾಸ್ತಿ. ಟೊಮೆಟೊ ಬಾತು, ರೈಸ್ ಬಾತು, ಪಲಾವು, ಈ ಥರದ್ದು ತಿಂಡಿಗಳನ್ನೆಲ್ಲ ಮಾಡ್ತೀವಲ್ವ. ಅವಾಗ ನಿಜ ಹೇಳಬೇಕಂದ್ರೆ ಮೊದಲೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ತಿನ್ನೋ ಮ್ಯಾಟ್ರೇ ಅಲ್ಲ. ಏನಿದ್ರು ಹೊಟ್ಟೆ ತುಂಬ ತಿಂದ್ಬಿಡ್ಬೇಕು, ತಿಂಡಿ ಕಡಿಮೆ ತಿನ್ನಬೇಕು, ಊಟ ಜಾಸ್ತಿ ಮಾಡಬೇಕು, ಆ ಥರ ಏನೂ ಇರಲಿಲ್ಲ. ಹೊಟ್ಟೆ ತುಂಬ ತಿಂದ್ಬಿಡೋದು. ಆಮೇಲೆ ಮಧ್ಯಾಹ್ನದ ಊಟನೂ ಹಾಗೇನೆ, ಹೊಟ್ಟೆ ತುಂಬ ತಿಂದ್ಬಿಡೋದು. ರಾತ್ರಿ 10 11 ಗಂಟೆಗೆಲ್ಲ ಊಟ ಮಾಡೋದು. ಬಟ್ ಇದು ತುಂಬ ತಪ್ಪು. ನಾವು ಆ್ಯಕ್ಚುಲಿ ನಮ್ಮ ಪ್ರೋಟೀನ್ ಸಿಗ್ತಿದೆಯಾ, ನಾವು ತಿನ್ನುವಂಥ ಆಹಾರದಲ್ಲಿ ತರಕಾರಿಗಳಿದೆಯಾ, ಸೊಪ್ಪಿದೆಯಾ, ಕಾಳಿದೆಯಾ, ಏನೂ ಯೋಚನೆ ಮಾಡ್ತಿರ್ಲಿಲ್ಲ. ಬಟ್ ಅದನ್ನೆಲ್ಲ ಬದಲಾಯಿಸ್ಕೊಂಡು ರಾತ್ರಿ ಊಟವನ್ನು ನಾವು ಎಷ್ಟು ಬೇಗ ಮಾಡ್ತೀವೋ ನಾವು ಅಷ್ಟು ಚೆನ್ನಾಗಿ ನಾವು ಆರೋಗ್ಯವಂತರಾಗಿರ್ತೀವಿ. ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಬೇಕಾದರೆ ಯಾರಿಗಾದರೂ ಶುಗರ್ ಬಂದಿರೋರನ್ನ ನೀವು ವಿಚಾರಿಸಿ ನೋಡಿ. ಅಂದರೆ ನಾನು ಹೇಳ್ತಿರೋದು 99% ಅಂತಲೂ ಹೇಳೋಕ್ಕಾಗಲ್ಲ, ಒಂದು 80% ಜನಕ್ಕಂತೂ ಲೇಟ್ ನೈಟ್ ಊಟ ಮಾಡುವಂತಹ ಒಂದು ಲೈಫ್ ಸ್ಟೈಲ್ ಯಾರಿಗಿರುತ್ತೆ ಅವರು ಕ್ರಮೇಣವಾಗಿ ಅವ್ರಿಗೆ ಶುಗರ್ ಆಗಿರ್ಬೋದು, ಬೇರೆ 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 ಪ್ರಾಬ್ಲಮ್ಸ್ಗಳು ಬರೋದಂತೂ ಕನ್ಫರ್ಮು. ಯಾಕಂದರೆ ಲೇಟ್ ನೈಟ್ ಊಟ ಮಾಡಿರ್ತೀವಲ್ಲ, ಅದು ಡೈಜೆಸ್ಟ್ ಆಗಲ್ಲ ನಮಗೆ. ಆ ಡೈಜೆಸ್ಟ್ ಆಗದೇ ಇರೋದು ಎಷ್ಟೋ ಕಾಯಿಲೆಗಳಿಗೆ ಒಂದು ದಾರಿ ಮಾಡಿಕೊಡುತ್ತೆ. ಏನು ಮಾಡೋಕ್ಕೂ ಆಗಲ್ಲ. ನಾವು ಇದನ್ನೆಲ್ಲ ಬದಲಾಯಿಸ್ಕೊಂಡ್ರೆ ನಮ್ಮ ಹೆಲ್ತ್ನ ಚೆನ್ನಾಗಿಟ್ಕೊಳ್ಬೋದು. ಇನ್ನು ನಾನು ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ಚಿಕನ್ ಮಾಡ್ತಾಯಿದ್ದೀನಿ. ನಾನು ಮಧ್ಯಾಹ್ನದ ಊಟನ ತುಂಬ ಲೇಟಾಗಿ ಮಾಡ್ತೀನಿ. ಇವಾಗ ಒಂದು 3:30 ಆಗಿದೆ. ಈಗ ನಾನು ಊಟ ಮಾಡ್ತಿರೋದು. ನಾನು ಚಿಕನ್ ಜಾಸ್ತಿ ತೊಗೋತಿದ್ದೀನಿ, ಅನ್ನ ಕಡಿಮೆ ತೊಗೋತಾ ಇದ್ದೀನಿ, ಸೌತೆಕಾಯಿ ತೊಗೋತಾ ಇದ್ದೀನಿ ಆಯಿತಾ. ಊಟ ಮಾಡಬೇಕಾದ್ರೆ ನಾವು ಫಸ್ಟಿಗೆ ಈ ವೆಜಿಟೇಬಲ್ಸ್ನ ತಿನ್ನಬೇಕು. ಸ್ವಲ್ಪ ನಾವು ಚೀಟ್ ಮಾಡಬೇಕು ನಮ್ಮ ಹೊಟ್ಟೆಗೆ. ಈ ಸೌತೆಕಾಯಿನ ಫಸ್ಟ್ ತಿನ್ನೋದ್ರಿಂದ ನಮಗೆ ಸ್ವಲ್ಪ ಹೊಟ್ಟೆ ತುಂಬಿದಂಗೆ ಆಗುತ್ತೆ. ಒಂದು ಲೋಟ ನೀರು ಕುಡ್ಕೊಂಬಿಡ್ಬೇಕು. ಅದೆಲ್ಲ ಟೆಕ್ನಿಕ್ಕು. ಫಸ್ಟ್ ಊಟಕ್ಕಿಂತ ಮುಂಚೆ 1 ಲೋಟ ನೀರು ಕುಡಿಯೋದು. ಅದಾದಮೇಲೆ ಈ ಸೌತೆಕಾಯಿ, ಕ್ಯಾರೆಟ್ ಏನಿರುತ್ತೆ ತರಕಾರಿಗಳು ಅದನ್ನು ತಿನ್ನೋದು. ಅದಾದ ನಂತರ ನಾವು ಅನ್ನ ಸಾಂಬಾರು ಊಟ ಸ್ಟಾರ್ಟ್ ಮಾಡೋದು. ಇಲ್ಲ ಚಿಕನ್ ಇಟ್ಕೊಂಡಿದ್ದೀವಲ್ಲ, ಆ ಪೀಸ್ಗಳನ್ನು ಹೆಚ್ಚಿಗೆ ತಿನ್ನೋದು. ಅವಾಗ ಅನ್ನ ಕಡಿಮೆ ಸೇರುತ್ತೆ, ನಮಗೆ ಪ್ರೋಟೀನ್ ಸಿಗುತ್ತೆ ಅಲ್ವಾ. ನಾವು ಈ ಥರದ್ದೆಲ್ಲ ಟೆಕ್ನಿಕ್ನ ಯೂಸ್ ಮಾಡ್ಕೊತಾ ಬಂದರೆ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ನಾವು ಚಿಕ್ಕದನ್ನೆಲ್ಲ ನಾವು ಅದನ್ನು ಗಣನೆಗೆ ತಗೊಳ್ಳೋದಿಲ್ಲ. ಅದು ಕೂಡ ನಮ್ಮ ವೆಯ್ಟ್ ಗೇನ್ ಆಗೋದಕ್ಕೆ ಕೆಲವು ರೀಸನ್ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ನಾನು ಬಟ್ಟೆ ಹೊಲಿಯೋಕ್ಕಂತ ಕೂತ್ಕೊಂಡೆ. ತುಂಬ ದಿನ ಆಗಿತ್ತು, ಸ್ಟಿಚ್ಚೇ ಮಾಡಿರಲಿಲ್ಲ. ಸೊ ಇದು ನನ್ನ ಇವತ್ತಿನ ಫುಲ್ ಡೇ ರುಟೀನ್ ಆಗಿತ್ತು. ನಾನು ರಾತ್ರಿ ಮಲಗೋವಾಗ 1 ಲೋಟ ಕಷಾಯ, 1 ಲೋಟ ಬಿಸಿನೀರಂತೂ ಕಂಪಲ್ಸರಿ ತೊಗೋತೀನಿ. ನಾನಿನ್ನು ಇವಾಗ ಊಟ ಮಾಡಿದರೆ ಇನ್ನು ರಾತ್ರಿ ಮತ್ತೆ ಊಟ ಮಾಡೋದಿಲ್ಲ ಆಯಿತಾ. ನಾನು ತುಂಬ ಲೈಟ್ ಫುಡ್ಡು. ಅಕಸ್ಮಾತ್ ಊಟ ಮಾಡಲೇಬೇಕು, ತುಂಬ ಹಸಿವಾಯಿತು ಅಂತ ಅಂದರೆ ಸೌತೆಕಾಯಿ ಆ ಥರದ್ದೇನಾದ್ರು ವೆಜಿಟೇಬಲ್ಸ್ ಹಂಗೆ ತೊಗೋತೀನಿ. ಊಟ ಮಾಡೋದು ತುಂಬ ರೇರ್ ಆಯಿತಾ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದ್ರ ಬಗ್ಗೆ ಹೇಳ್ತೀನಿ, ಅದನ್ನು ಯಾವ ಥರ ಮಾಡಬೇಕು, ನಾವು ಅದನ್ನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ನಮ್ಗೆ ಏನು ಯೂಸ್ ಆಗುತ್ತೆ, ಅದನ್ನು ಯಾವ ಕ್ರಮದಲ್ಲಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟಲ್ಲಿ ನೀವು ಓಕೆ ಮೇಡಮ್ ನೀವು ನಂಗೆ ಹೇಳಿ ಅಂತ ಅಂದರೆ ಖಂಡಿತ ಅದ್ರ ಬಗ್ಗೆ ಹೇಳ್ತೀನಿ. ನನಗೇನು ಗೊತ್ತು, ನನಗೆ ಎಷ್ಟು ಗೊತ್ತಿದೆ, ನಾನು ಯಾವ ರೀತಿ ಇದನ್ನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಇದೇ ಥರ ನನ್ನ ಚಾನಲ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಆಯಿತಾ. ಮತ್ತು ಹಾಗೆ ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಹಾಕೋ ಕಮೆಂಟು ನನಗೊಂದು ಒಳ್ಳೆ ಸ್ಫೂರ್ತಿ ಕೊಡುತ್ತೆ. ಹಾಗೆ ನಾನು ವೆಯ್ಟ್ ನೋಡುವಂಥ ಮೆಷಿನ್ನ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ನೀವು ಯಾವುದೇ ಒಂದು ಆ್ಯಪಲ್ಲೂ ಕೂಡ ನೀವು ತರಿಸ್ಕೊಳ್ಬೋದು. ತರಿಸಿ ಇಟ್ಕೊಂಡ್ರೆ ಅದು ನಿಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ತರಿಸಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬಟ್ ನಿಮ್ಮ ಅನುಕೂಲ ನೋಡ್ಕೊಳ್ಳಿ, ಓಕೆನಾ.
ನಾನು ಒಂದು 6 ರಿಂದ 7 ಕೆಜಿ ಕಡಿಮೆ ಮಾಡ್ಕೊಂಡಿದ್ದೀನಿ. ಅಂದರೆ ವೇಯಿಂಗ್ ಮಷಿನ್ ಮನೇಲಿ ಇಟ್ಕೊಂಡಿದ್ದು ಒಂದು ರೀಸನ್ ಆಗಿರ್ಬೋದೇನೋ. ಯಾಕಂದರೆ ನಾನು ಯಾವಾಗಲೂ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ವೆಯ್ಟ್ ನೋಡ್ತಾ ಇರ್ತೀನಿ. ಅದು ಕೂಡ ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ಇದು ನನ್ನ ಇವತ್ತಿನ ರೊಟೀನ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್.